ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ವ್ಲಾಗ್ಸ್ ಮಾಡಲೇಬಾರ್ದು ಅಂತ ಅನ್ಕೊಂಡಿದ್ದೀನಿ. ನಿಜಕ್ಕೂ ನೋ ವ್ಲಾಗ್ ಡೇ ಅಂತ ಮಾಡಬೇಕು. ಆಕ್ಚುಲಿ ಅಮ್ಮ ಮನೆಗೆ ಬಂದ್ಮೇಲೆ ನನಗೆ ಇಲ್ಲಿ ವ್ಲಾಗ್ ಮಾಡಕ್ಕೇನೆ ಫೀಲ್ ಆಗ್ತಾ ಇಲ್ಲ. ಬಟ್ ಅದೇನೋ ಹೇಳ್ತಾರಂತಲ್ಲ ಚಟ ಅನ್ನೋ ತರ, ಸೊ ಹಾಗಾಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ ವ್ಲಾಗ್ಸ್ ಮಾಡಿ ಮಾಡಿ ಮಾಡಿ. ಕ್ಯಾಮ್ರಾ ಓಪನ್ ಮಾಡಿ 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 ಬಟ್ ಈಗ ಕ್ಯಾಮ್ರಾ ಓಪನ್ ಮಾಡ್ದಾನೆ ಇರೋಕ್ಕೆ, ಲೈಕ್ ಹಾಗೆ ಸುಮ್ಮನೆ ಇರೋಕ್ಕೆ, ಎಲ್ಲದನ್ನ ನೋಡ್ಕೊಂಡು ಹಾಗೆ ಕುತ್ಕೊಳ್ಳೋಕ್ಕೆ ಯಾಕೋ ಮನ್ಸೇ ಆಗಲ್ಲ ಗೈಸ್. ಆದ್ರೂ ಸಹ ತುಂಬಾ ಕಂಟ್ರೋಲ್ ಮಾಡಿದ್ದೀನಿ. ಬಟ್ ಅಲ್ಲಿ ಇಲ್ಲಿ ಏನಾದ್ರೂ ತಿಂಡಿಗಳು ಮಾಡಿದಾಗಾದ್ರೂ ಕ್ಯಾಮ್ರಾ ಓಪನ್ ಮಾಡಬೇಕು, ಕ್ಯಾಪ್ಚರ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಫ್ಯೂ ಥಿಂಗ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಇವತ್ ಬಂದು ಸಂಡೇ ಗೈಸ್, ನಮ್ಮ ಅಕ್ಕ ಊರಿಗೆ ಹೊರಟಿದ್ದಾಳೆ. ಸೊ ಅವಳಿಗೆ ಬಾಯ್ ಹೇಳಿ ಕಳಿಸ್ತಾ ಇದಾರೆ ಎಲ್ರು. ಆಕ್ಚುಲಿ ನಮ್ಮ ಅಕ್ಕ ಇರೋಕೆ ರೆಡಿ ಇದ್ಲು ಇವತ್ತು, ಆದ್ರೆ ನಮ್ ದಕ್ಷ ಏನ್ ಮಾಡಿದ್ರು ಒಪ್ತಾ ಇಲ್ಲ. ನಾಳೆ ಸ್ಕೂಲ್ ಇದೆ, ನಾನು ಹೋಗ್ಲೇಬೇಕು. ಐ ಕಾಂಟ್ ಮಿಸ್ ಇವನ್ ಅ ಸಿಂಗಲ್ ಕ್ಲಾಸ್ ಅಂತ ಹೇಳ್ತಾನೆ ಗೈಸ್. ಸೊ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಈಗ ನಮ್ಮಮ್ಮ, ನಮ್ ಚಿಂಟು, ನಮ್ಮಪ್ಪ ಎಲ್ಲ ಮನೆಗ್ ಬರ್ತಾ ಇದಾರೆ ನೋಡಿ. ಹೇ ಗೈಸ್, ಆಹಾ ಬೇಡ ಗೈಸ್, ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಚಿಪಿಕಲ್ ಸುಕ್ಕ ಮಾಡ್ತಾ ಇದ್ದೀನಿ. ನನಗೂ ಮಾಡಿ ಅಭ್ಯಾಸ ಇಲ್ಲ. ನನಗೆ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಈಗ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ನಾ ಏನು ನೋಡ್ಕೊಂಡಿದ್ದೀನಿ ಅಲ್ಲ, ಚಿಟ್ಟವ್ರ ಅಜ್ಜಿ ಮಾಡೋದನ್ನು ಅಲ್ಪ ಸ್ವಲ್ಪ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ಗೊತ್ತಿಲ್ಲ, ಒನ್ಸಿ ನೋಡೋಣ. ನೋಡಿ, ಈ ಚಿಪಿಕಲ್ ಸುಕ್ಕನ ನಾನಂತೂ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಈರುಳ್ಳಿ ಮತ್ತು ಟೊಮ್ಯಾಟೊನ ಸಣ್ಣದಾಗಿ ನಮ್ಮ ಅಪ್ಪನ ಕೈಗೆ ಹೆಚ್ಚಿಸ್ಕೊಂಡಿದ್ದೀನಿ ಗೈಸ್. ನಮ್ಮ ಅಪ್ಪನೇ ಫುಲ್ ಹೆಲ್ಪ್ ಮಾಡಿಕೊಟ್ಟಿರೋದು ನನಗೆ ಈ ಚಾಪಿಂಗಲ್ಲೆಲ್ಲ. ಇವಾಗ ಟೊಮೊಟೊ ಮತ್ತು ಆನಿಯನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮಸಾಲ ಸಹ ಫ್ರೈ ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಈ ಮಸಾಲಾಗೆ ನಾನು ಎಂತ ಹಾಕಿದ್ದೀನಿ, ಏನು ಹಾಕಿದ್ದೀನಿ, ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ, ಶುಂಠಿ, ಸಾಸಿವೆ ಹಾಕಿದ್ದೀನಿ ಗೈಸ್, ಇಷ್ಟೇ. ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ, ಅವರು ಯೂಸ್ ಮಾಡೋದು ನಾನು ನೋಡಿಲ್ಲ. ಸೊ ಇಷ್ಟು ಹಾಕ್ಕೊಂಡಿದ್ದೀನಿ. ಯೂಸ್ ಮಾಡಲ್ಲ ಗೈಸ್. ನೋಡಿ, ನಾನು ಇವತ್ತು ಚಿಪಿಕಲ್ ಗೀ ರೋಸ್ಟ್ ಕೈಂಡ್ ಆಫ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೇ ತುಪ್ಪನೇ ಹಾಕ್ಕೊಂಡು ಮಸಾಲಾನ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈರುಳ್ಳಿ ಮತ್ತು ಆನಿಯನ್ನ ಸ್ಮಾಲಾಗಿ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈ ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಇದು ಮೆಣಸಿನ್ಕಾಯಿ, ಧನಿಯಾ, ಸಾಸಿವೆ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, ಕಾಳು ಮೆಣಸು ಎಲ್ಲ ಹಾಕಿದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಕಾಯಿನ ತುರ್ಕೊಳ್ಳೋಣ. ಚಿಂಟು ಅವ್ರ ಅಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಏನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು ನಾನು ಚೆನ್ನಾಗಿಲ್ಲ ಅಂತ ಏನು ಹೇಳಲ್ಲ. ಕೆಲವೊಂದು ವೆಜ್ ಕರೀಸ್ ಒಂದು ಬಿಟ್ಟರೆ ಇನ್ನು ಎಲ್ಲದೂ ಅವರು ಫಿಶ್ ಐಟಮ್ಸು ಅದೆಲ್ಲ ತುಂಬ ಚೆಂದ ಮಾಡ್ತಾರೆ. ಈವನ್ ನಾಟಿ ಕೋಳಿದು ಸುಕ್ಕ, ಮಟನ್ ಸುಕ್ಕ, ಪ್ರತಿಯೊಂದೂ ತುಂಬ 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 ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರದ್ದೇ ಒಂಥರ ಕಾಪಿ ಥರ ಮಾಡೋಕ್ಕೆ ಹೋಗಿದ್ದೀನಿ. ಆದರೆ ನಾನು ಸ್ವಲ್ಪ ಅಡಿಷನಲ್ ಆಗಿ ಬೇರೆ ಬೇರೆ ಏನೇನೋ ಮಾಡಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ. ಇದಕ್ಕೆಲ್ಲ ನಮ್ಮ ಅಪ್ಪನೇ ನನಗೆ ಚಾಪ್ ಮಾಡಿಕೊಟ್ಟಿರೋದು. ಇವಾಗ ಫೈನಲಿ ಬಿರಿಯಾನಿಗೆ ಮಾಡ್ಕೊತಾ ಇದ್ದಾರೆ ಮೊಮ್ಮಗ ಮತ್ತು ತಾವು ತಿನ್ನೋಕ್ಕೆ.
ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ. ಇವನು ನೋಡಿ ಇಲ್ಲಿ ಕೂತಿದ್ದಾನೆ ತಿಮ್ಮ. ಏನು ಸಾಕು ಬಿಡು, ಮೊಬೈಲ್ ಹಾಳಾಗೋಗುತ್ತೆ ಗೇಮ್ ಆಡಿದ್ರೆ. ಮೊಬೈಲ್ ಇರೋದು ಗೇಮ್ ಆಡಕ್ಕಲ್ಲ. ನೀವೆಲ್ಲ ಕೇಳ್ಬೋದು, ನಿಮ್ಮ ಅಕ್ಕ ಇದ್ದಾಗಲೇ ಮಾಡ್ಬೋದಿತ್ತಲ್ಲ ಫ್ರೈಡೇ ಸ್ಯಾಟರ್ಡೇ ಅಂತ. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಈ ಚಿಪಿಕಲೆಲ್ಲ ಇಷ್ಟ ಆಗೋದಿಲ್ಲ, ಅವಳು ತಿನ್ನೋಲ್ಲ, ಹಾಗಾಗಿ ನಾನು ಮಾಡಿಲ್ಲ ಅಷ್ಟೇ. ಅದು ಬಿಟ್ಟರೆ ಮತ್ತಿನ್ನೇನು ಕಾರಣ ಅಲ್ಲ. ಸೊ ಅವಳು ಫಿಶ್ ತಿಂತೀನಿ ಅಂದ್ಲಲ್ಲ, ಸೊ ಫಿಶ್ ತಂದು ಕೊಟ್ಟರು. ಮಟನ್ ಸಹ ಅವಳು ತಿನ್ನಲ್ಲ ಅಂದ್ಲು. ಬಟ್ ನಮ್ಮಮ್ಮ ಇವತ್ತು ಮಟನ್ ತರಿಸಿ ಬಿರಿಯಾನಿ ಮಾಡ್ತಿದ್ದಾರೆ ಅಲ್ಲ, ಆಮೇಲೆ ಯೋಚನೆ ಮಾಡ್ತಾ ಇದ್ರು. ಆ್ಯಕ್ಚುಲಿ ನಮ್ಮ ಅಕ್ಕ ಬೇಡ ಬೇಡ ಅಂತಿದ್ಲಲ್ಲ, ಅದಕ್ಕೋಸ್ಕರ ಅವಳಿಗೆ ಅಂತ ತರಿಸಿಲ್ಲ. ಬಟ್ ಆದರೂ ಸಹ ಆಮೇಲೆ ಅನ್ಕೊತಾ ಇದ್ರು, ಅಯ್ಯೋ ಬೆನಕಂಗೆ ದಕ್ಷಂಗೆ ಮಾಡಿಕೊಡ್ಬೋದಿತ್ತು, ಕೊಟ್ಕೊಳಿಸ್ಬೋದಿತ್ತು ಮಾಡಿ ಅಂತ ಅನ್ಕೋತಾ ಇದ್ರು. ಸೊ ನಾವು ಅದಕ್ಕೆ ಹೇಳ್ತಾ ಇದ್ವು, ಯಾವಾಗಲೂ ನೀವು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತೀರಾ, ಸೊ ಈ ಬುದ್ಧಿ ಮುಂಚೆನೇ ಇದ್ದಿದ್ರೆ ತರಿಸ್ಬಿಟ್ಟು ಮಾಡಿ ಎಲ್ಲ ಕೊಟ್ಕೊಳಿಸ್ಬೋದಿತ್ತು ಅಲ್ಲ, ಬೇಗ ಬೇಗ ಮಾಡಿ. ಅದು ಆಗಲ್ಲ ಅಂತೀರಾ, ಇದು ಆಗಲ್ಲ ಅಂತೀರಾ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಬೇಡಿ. ಸುಮ್ಮನೆ ಹೋದ್ಮೇಲೆ ಏನದು ಕೊರಕೊಂಡು ಕುತ್ಕೋಬೇಡಿ, ಕೊರಗಬೇಡಿ. ಸೊ ಅವಳೇನು ಆರಾಮಾಗಿ ಅಲ್ಲಿ ಏನು ಬೇಕಾದ್ ತೊಗೊಂಡು ತಿಂತಾಳೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ನಮ್ಮ ಅಮ್ಮಂಗೆ ಸಮಾಧಾನ ಮಾಡಿದ್ವು. ನಮ್ಮ ಅಮ್ಮಂಗೆ ಹಾಗೇನೆ, ಯಾವಾಗ್ಲೂ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾರೆ. ಯಾವ್ಯಾವ ಒಡವೆ ಯಾರ್ಯಾರು ಗೈಸ್, ಆಲ್ಮೋಸ್ಟ್ ಆಗಿದೆ ಅನ್ಸುತ್ತೆ. ಟೇಸ್ಟ್ ಚೆಕ್ ಮಾಡ್ಸೋಣ ಬನ್ನಿ. ಗೈಸ್ ಇವಾಗ ಎಲ್ಲರ ಹತ್ರನೂ ಟೇಸ್ಟ್ ಚೆಕ್ ಮಾಡ್ಸೋಣ. ಏನು ಅಲ್ಲಿ 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 ಇನ್ನೂ ಸುಟ್ತಾ ಇದೆ ನೋಡಮ್ಮ. ಅದ್ರೊಳಗಿರುತ್ತೆ, ಅದನ್ನ ಎತ್ತ ಹಂಗೆ ಮಾಡೋದು ಬರಲ್ಲ, ತೆಗಿಬೇಕು, ಅದ್ರೊಳಗೆ ಬಿಡಿಸ್ಕೋಬೇಕು. ಅದ್ರೊಳಗೆ ಫುಲ್ ಇರುತ್ತೆ ಅದು, ಹಂಗಲ್ಲ, ಹಿಂಗೆ ಕೈಯಲ್ಲಿ ಹಿಂಗೆ ಕೀಳ್ಬೇಕು. ಇಲ್ಲಿ ಅದು ಅಂಟ್ಕೊಂಡಿರುತ್ತೆ, ದಪ್ಪಗಿದ್ರೆ ಬಂದ್ಬಿಡುತ್ತೆ, ಹಿಂಗೆ ಚಿಕ್ಕಗಿರೋದು ಅಂಟ್ಕೊಂಡಿರುತ್ತೆ, ತೆಗಿಬೇಕು. ತಾಳಿ ಇನ್ನೊಂದೆರಡು ಚಿಂಟು ಬಾ ನೋಡ್ ಬಾ ಟೇಸ್ಟ್ ನೋಡ ಬಜ್ಜಿ. ಗೀ ರೋಸ್ಟ್ ನಾನು ಸ್ವಂತವಾಗಿ ಟ್ರೈ ಮಾಡಿದ್ದೀನಿ, ಅವ್ರು ಮಾಡ್ದಂಗೆ ಮಾಡಿಲ್ಲ. ನಿಮ್ಮ ಅಜ್ಜಿ ಮಾಡೋ ಥರ ಇದೆಯಾ? ನಾನು ಹಂಗೆ ಮಾಡಿಲ್ಲ, ನಾ ಬೇರೆ ಥರ ಮಾಡಿದ್ದೀನಿ. ಹಾಂ ಹಾಂ, ತಿನ್ನು, ಒಳ್ಳೇದಾಯ್ತಲ್ಲ. ಕಣ್ಣು ದೃಷ್ಟಿಲಿ ನೋಡ್ಕೊಂಡಿರೋದು ಮೋಸ್ಟ್ಲಿ ಇಲ್ಲಿ ಕಣ್ಣು ಹಾಕ್ಕೊಂಡಿದ್ದೀನಿ ಅನ್ಕೊತೀನಿ. ಅಲ್ಲೂ ತಿನ್ಬೋದು, ಇಲ್ಲೂ ತಿನ್ಬೋದು. ತಿಂತ ಕೂತಿದ್ದೀರಲ್ಲ ಪಜ್ಜಿ, ಹೆಂಗೈತ ಪಜ್ಜಿ? ಮಸಾಲ ಖಾರ ಎಲ್ಲ ಚೆನ್ನಾಗೈತಾ? ಹಾಕಿರೋದನ್ನ ಬಿಚ್ಚು ಬಂದಾಗ ಕ್ಲಚರ್ ಹಾಕೋ ಅಂತೀರಾ? ನನಗೆ ಗೊತ್ತಿಲ್ವಾ ಯಾವಾಗ ಹೆಂಗೆ ಇರಬೇಕು ಅಂತ. ಇಷ್ಟು ತನಕ ಹುಚ್ಚಿ ಥರ ಎಲ್ಲ ಅಲ್ವೇನೋ ಟೈಮ್ ಮಾಡ್ಕೊಂಡಿರ್ಲಿಲ್ಲ. ಈಗ ಸ್ಟೈಲಾಗಿ ಹೋಗೋ ಕಡೆ ಹೋಗ್ಬೇಕು. ನೀನೇನು ಏನು ತಿಂತಾ ಇದೆಯಾ? ಯಾವ ಚಾಕ್ಲೇಟು? ಸ್ಕೂಟಿರಾ? ಏಕೆ ಗೈಸ್, ನಾವೀಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಂಗೆ ನಾನಿರಬೇಕು ಶಾಪಿಂಗ್ ಮಾಡೋಕ್ಕೆ. ಸೊ ಬನ್ನಿ ಹೋಗಿ ಬರೋಣ. 6 ತಿಂಗಳಿಗಾಗೋಷ್ಟೇ ಮಾಡ್ಕೊಂಬಿಡ ಬಜೆ. 6 ತಿಂಗಳಿಗಾಗೋಷ್ಟು ಏನು ಶಾಪಿಂಗ್ ಬೇಕು ಅದು ಮಾಡ್ಕೊಳ್ಳಿ. ಒಂದು ನಿನ್ನ ಫೋನ್ ನನಗೆ ಯಾಕೆ ಗೈಸ್? ನೋಡಿ, ಅವ್ನ ಫೋನ್ ನನಗೆ ಕೊಡ್ತಾ ಇದ್ದಾನೆ. ನಾನು ಒಂದಿನಕ್ಕೂ ಇದನ್ನು ಡಿಸ್ಪ್ಲೇ ಮಾಡಿಲ್ಲ, ಶೋ ಆಫ್ ಮಾಡಿಲ್ಲ.
ಬಿಕಾಸ್ ಐ ಡೋಂಟ್ ಲೈಕ್. ನಂಗೆ ಅವನಿಗೆ ತಗೊಟ್ಟಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಬರಬೇಕಾಗಿದ್ದಿದ್ದು ಬೇಡ ನನಗೆ. ಅವನು ನಾನೇ ಯಾಕೆ ಶೋ ಆಫ್ ಮಾಡಲಿ. ನೋಡು ಎಷ್ಟು ಫೇಮ್ ಇದ್ದೀನಿ, ಎಷ್ಟು ಫೇಮ್ ಇದ್ದೀನಿ. ಮನೆಗೆ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸು, ಬಾತ್ರೂಮ್ ಐಟಮ್ಸು ಮತ್ತು ಈ ಪೊರ್ಕೆ ಗಿರ್ಕೆ ಎಲ್ಲ ಬೇಕಿತ್ತು. ಹಾಗಾಗಿ ಬಂದಿದ್ದೀವಿ ಇಲ್ಲಿ ಎಲ್ಲೋ ಮಾರ್ಟಿಗೆ. ಬನ್ನಿ ನೋಡೋಣ ನಮ್ಮ ಕೈಗೆ ಏನೇನು ಸಿಗುತ್ತೆ, ಏನೇನು ತೊಗೊಂಡು ಹೋಗ್ತೀವಿ, ಏನೇನು ಬಾಚ್ಕೊಂಡು ಹೋಗ್ತೀವಿ ಅಂತ. ಹುಚ್ಚಲ್ಲಿದೆ. ಹಾಂ, ಇಲ್ಲಿದೆ ನೋಡಿ ನಮ್ಮ ಪೊರ್ಕೆ. ಇಲ್ವೋ ಮೇಲೆ ಹೋಟೆಲ್ ಕಾಣಲ್ಲ. ಕಾಣುತ್ತೆ ಸ್ವಲ್ಪ, ನನಗೇನು ಕಾಣಲಿಲ್ಲಪ್ಪ. ಕೆಳಗಿಂದ ಕಾಣುತ್ತೆ. ಕೆಳಗಿಂದ ಗೈಸ್ ಶಾಪಿಂಗ್ ಎಲ್ಲ ಶಾಪಿಂಗ್ ಎಲ್ಲ ಮುಗೀತು. ಬನ್ನಿ ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀವಿ ಅಂತ. ಲೈಟ್ ಶಾಪಿಂಗ್. ತೆಗಿಯೋ ಸೌಂಡು. ಗೈಸ್ ನೋಡಿ, ಇದೊಂದು ಡಸ್ಟ್ಬಿನ್ ತೊಗೊಂಡು ಬಂದಿದ್ದೀವಿ ಕಿಚನ್ನಿಗೆ. ಇದು ಪಾತ್ರೆ ತೊಗೊಂಡು ಹೋಗೋಕ್ಕೆ ಒಂದು ಮಂಕ್ರಿ, ಮತ್ತು 2 ಬಾತ್ರೂಮ್ಗೂ ಒಂದೊಂದು ವಾಟ್ ಯು ಕಾಲ್ ಬರ್ಲು ವಾಶ್ ಮಾಡೋಕ್ಕೆ ಪೊರ್ಕೆ, ಪ್ಲಾಸ್ಟಿಕ್ ಪೊರ್ಕೆ. ಆಮೇಲೆ 1.5 kg ಮ್ಯಾಂಗೋ. ಆಮೇಲೆ ಕೈಬಟ್ಲು ತೋರ್ಸಪ್ಪ, ಕೈಬಟ್ಲು. ಚಿಂಟು ಏನೋ ಬಾಲ್ ಬೇಕು ಅಂದ, ಸೊ ಇದೊಂದು ಬಾಲ್ ತೊಗೊಂಡು ಬಂದಿದ್ದೀವಿ. ಇನ್ನೇನಿಲ್ಲ. ಆಮೇಲೆ ಮನೆ ಸಾಮಾನು ಗೈಸ್, ಮನೆ ಸಾಮಾನು. ಇದೊಂದು ಚಿಂಟು ತೊಗೊಂಡಿದ್ದಾನೆ ನೋಡಿ, ಬ್ರೌನಿ, ಕುರ್ಕುರೆ, ಮತ್ತು ಇನ್ನೇನೋ ಒಂದು ತೊಗೊಂಡಲ್ಲ, 2 ಹಾಂ, ಬಿಸ್ಕಾಫ್. ಈ 3 ಚಿಂಟುದು. ಸೊ ಇದಿಷ್ಟು ನಮ್ಮ ಮನೆದು. ನಮ್ಮ ಅಪ್ಪ ಬೇಡ ಬೇಡ ಅಂದ್ರು ನೋಡಿ, ಇಷ್ಟೊಂದು ಏಲಕ್ಕಿ ಎಲ್ಲ ತುಂಬಿಕೊಳ್ಳುತ್ತೆ. ಬೇಡ ಬೇಡ ಅಂದ್ರೂ ಇನ್ನು ಏಲಕ್ಕಿ, ಕಲ್ ಸಕ್ಕರೆ ತಗೊಂಡಿದೆ, ಇದು ತಗೊಂಡಿದ್ದೆ. ಲವಂಗ ಬೇಕಿತ್ತಾ? ಲವಂಗ, ಅರ್ಶಿನ ಪುಡಿ. ಇದು ಯಾವುದು ನೀವು ಹೇಳಿಲ್ಲ ಎಕ್ಸ್ಟ್ರಾ. ಅದು ಪ್ಯಾಕೆಟ್ ಇನ್ನು ಹೊಡೆದೇ ಇಲ್ಲ. ಇನ್ನೂ ಒಂದು ಮತ್ತೆ ನಾನು ಬೇಡದೆ ಬೇಡ ಅಂತ ಆಯ್ತು. ಇನ್ನೂ ಒಂದು ಪ್ಯಾಕ್ ಹೊಡೆದಿಲ್ಲ. ಗಸಗಸೆ ನಾನು ನೋಡಿದ್ದೆ. ಇಲ್ಲ ಇಲ್ಲ, ಗಸಗಸೆ, ಅಚ್ಕಾರದ ಪುಡಿ, ಗಸಗಸೆ ಇರಲಿಲ್ಲ. ಚಕ್ಕೆ, ಸೋಪು, ಒಣಶುಂಠಿ ತಗೊಂಡೈತೆ. ಒಣಶುಂಠಿ ಹಾಕ್ರಿ. ನಮ್ಮ ಅಪ್ಪಂಗಲ್ಲಿ ಕರ್ಕೊಂಡೇ ಹೋಗ್ಬಾರ್ದು ಎಲ್ಲ. ಜೀರಿಗೆ ಅವೇ ಸಿಗ್ತಾ ಇಲ್ಲ. ಜೀರಿಗೆ 100 ಗ್ರಾಮ್ ತಗೊಂಡಿದ್ರು 1/4 kg ತಗೊಂಡಿದೆ. ಬೇಕು, ಖರ್ಚೈತೆ 1/4 kg. ಅವೇ ಎಲ್ಲಿ ಎಷ್ಟೇ ಅನ್ನೋದು ಗೊತ್ತಿಲ್ಲ. ಇಷ್ಟು ತಗೊಂಬಂದ್ವು. ಮತ್ತೆ 1 ಬಕೆಟ್ ಮುಂದಗಡೆಗೆ. ಜಗ್ಗಲ್ಲಿ ಜಗ್ಗ ಅಲ್ಲಿ ಒಳಗೆ 2 ಜಗ್ ಕೊಡು. ಜಗ್ ತಂದಿಲ್ಲ, ಪಳಿಕೆವ್ನು ಬೀಳಿಸ್ಕೊ ಬಂದೇನೋ. ಜಗ್ ತಂದಿಲ್ಲ. ಕೈ ಬಟ್ಟೆ ತಂದವನೆ. ಇದ್ರಲ್ಲೇ ಇತ್ತೇನೋ ಜಗ್ಗು. ಹಬ್ಬ ಕಿಟ್ಟಲ್ಲಿ ನೋಡಿ, ಡಸ್ಟ್ಬಿನ್ ಒಳಗೆ ಜಗ್ಗ ಹಾಕ್ಲಿಲ್ವಾ ಅಲ್ಲಿ? ಜಗ್ಗಿ ಬರ್ಲು ಇಟ್ಟು ಕೆಳಗೆ ಹಿಂಗಿಟ್ಟಿದ್ವು ಅಲ್ವಾ? ಎಲ್ಲಿ ಮತ್ತೆ ಇದು ತಗದೆ ಜಗ್ಗಿಲ್ಲಿ ಜಗ್ಗು ಇದ್ರೆ ನೋಡ್ಕೋಬಹುದು. ಇದೊಂದು ಪಾತ್ರೆ ಕಾಫಿಗೆ, ಮತ್ತೆ 2 ಜಗ್ಗು, ಒಂದು ಬಾತ್ರೂಮ್ಗೆ, ಇನ್ನೊಂದು ಮುಂದಾಗಡೆಗೆ. ಇದಿಷ್ಟು ತಗೊಬಂದಿದ್ದೀವಿ ನೋಡಿ ಶಾಪಿಂಗ್. ಸುಮ್ಮನೆ ಒಂದು ಎತ್ತಾಕ್ನಿಲ್ವಾ? ಆಯ್ತು. ಇದು ಬಾತ್ರೂಮ್ ಗಿಡಿ, ಅಟ್ಯಾಚ್ ಬಾತ್ರೂಮ್ ಗಿಡಿ. ಇದು ಚೆನ್ನಾಗಿದೆ. ನನ್ನ ಬಟ್ಟೆ ಕಲರ್ ಗೈಸ್. ಬನ್ನಿ ಈಗ ಊಟ ಮಾಡೋಣ. ಆ್ಯಂಡ್ ಒಂದು ಜ್ಯೂಸು. ಡಸ್ಟ್ಬಿನ್ ಒಳಗೆ ಇಟ್ಬಿಡ್ತೀನಿ.
ಸೊ ಗೈಸ್, ಇವತ್ತು ನಮ್ಮನೆ ಮಟನ್ ಬಿರಿಯಾನಿ. ಎಲ್ಲ ಜೀನ್ಸ್ ಹಾಕೊಂಡು ಹೋಗಿತ್ತು. ನಮ್ಮಮ್ಮನೂ ಅಷ್ಟೇ ಗೈಸ್, ಏನು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಕುರುಕ್ಲು ತಿಂಡಿ ಆಗಿರ್ಬೋದು, ಈ ರೀತಿ ಬಿರಿಯಾನಿ, ನಾನ್ ವೆಜ್ಜು, ಕೈಮಾ, ತಲಕಾಲ್ ಸಾರು, ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ. ಆದರೆ ನನಗೆ ಫಿಶ್ ಕರಿ ಆ ಕಡೆ ಟೇಸ್ಟ್ ಇಷ್ಟ ಆಗಲ್ಲ. ಅಷ್ಟು ಬಿಟ್ಟರೆ ಇನ್ನೆಲ್ಲದು ಚೆನ್ನಾಗಿ ಮಾಡ್ತಾರೆ. ಫಿಶ್ ಕರಿನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನನಗೆ ಈ ಈ ಕಡೆಗ ಫಿಶ್ ಕರೀಸ್ ಇಷ್ಟ ಆಗಲ್ಲ. ನನಗೆ ಸಮುದ್ರ ಫಿಶ್ಶೇ ಆಗಬೇಕು, ಕೆರೆ ಫಿಶ್ ಆಗೋಲ್ಲ. ಅದಕ್ಕೋಸ್ಕರ ನಾನು ತಿನ್ನಲ್ಲ ಅಷ್ಟೇ. ಅದು ಬಿಟ್ಟರೆ ನಮ್ಮಮ್ಮ ಪ್ರತಿಯೊಂದೂ ಚೆನ್ನಾಗಿ ಮಾಡ್ತಾರೆ ಗೈಸ್. ಇವತ್ತು ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇತ್ತು. ಮೇ ಬಿ ನಮ್ಮಮ್ಮಂಗೆ, ಮಗಳಿಗೆ ಮತ್ತು ದೊಡ್ಡ ಮೊಮ್ಮಗಂಗೆ, ಚಿಕ್ಕ ಮೊಮ್ಮಗಂಗೆ ಮಾಡಿಲ್ವಲ್ಲ ಅನ್ನೋ ಬೇಜಾರಿಗೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ. ಅಷ್ಟು ಬಿಟ್ಟರೆ ಮಿಕ್ಕಿದೆಲ್ಲದೂ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಮನೇಲಿ ಎಸ್ಪೆಷಲಿ ಅಡುಗೆ ಮಾಡೋ ಹೆಂಗಸರಿಗೆ ಬೇಜಾರಾದರೆ ಅವ್ರದ್ದು ರಿಯಾಕ್ಷನ್ಸು, ಅದು ಏನದು ಔಟ್ಪುಟ್ಟು ಎಲ್ಲ ಅಡುಗೆನಲ್ಲಿ ಗೊತ್ತಾಗತ್ತೆ. ಸೊ ಇದು ಅದೇ ರೀತಿ. ಬಟ್ ತಿಂದನೇ ಇರೋ ಥರ ಏನಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕಮ್ಮಿ ಇತ್ತು ಅಷ್ಟೇ. ಹಾಗನ್ಬಿಟ್ಟು ನಾನು ತೆಗ್ಳ್ತಾ ಇಲ್ಲ, ನಮ್ಮಮ್ಮ ಮನ್ಸು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಹಾ, ಬೆಳಗ್ಗೆ ಎಲ್ಲ ಹೋಗಕ್ಕಾಗತ್ತೆ, ಮತ್ತೆ ನಾಳೆ ಸಂಜೆ ಇನ್ನೊಂದ್ಸಲ ಬಂದ್ರಾಯ್ತು. ಏನ್ ಸರಿ ಊಟ ಮಾಡಿಲ್ಲ, ಮಾಡ್ತಾ ಇಲ್ವಾ? ಹೊರಗೆಲ್ಲ ಅವ್ರ ಜೊತೆಗೆಲ್ಲ ಸುತ್ತಾಡ್ಕೊಂಡು ಚೆನ್ನಾಗಿ ಆರಾಮಾಗಿದ್ದಾನೆ ಅವನು. ಎಲ್ಲ ಆಯ್ತು ಗೈಸ್, ಹೊರಡ್ತಾ ಇದ್ದೀನಿ. ಹಾಂ, ನಂಗೆ ಬೇಡ, ನೀನು ಹಿಡ್ಕೊ, ಏನಕ್ಕೆ ಯೂಸ್ ಆಗುತ್ತೆ. ಗೈಸ್, ಟೈಮ್ ಬಂದು 6:30. ಹೊರಟೆ. ಶೂ ಒಳಗಿಡ. ಏನಪ್ಪ ಇದೆ ಫಸ್ಟ್ ಅಪ್ಪ, ದುಡ್ಡು ಕೊಟ್ಟರೆ ಬೇಡ ಅಂತಿದ್ವಿ. ಓ, ನನ್ನ ಕನ್ನಡಕ ತೊಗೊಂಬಾರೋ, ಅಲ್ಲೆಲ್ಲ ಇರ್ಬೇಕು ನೋಡು. ತಗೊಬರ್ತೀಯಾ? ನಾನು ನಿನ್ನ ಕನ್ನಡಕ ಇಟ್ಕೊಂಡಿದ್ದೀನಿ ಬಾಕ್ಸ್ಗೆ ಹಾಕಿ. ನನ್ನ ಬಾಕ್ಸ್ ಇಲ್ಲೇ ಬಿಟ್ಟೋಗಿದ್ದೀನಿ, ನಮ್ಮೂರಲ್ಲಿ ಇಲ್ಲ. ಸಿಗಿಸ್ಕೊಂಡು ಹೋಗಿದ್ದೀನಿ, ಇಲ್ಲೆಲ್ಲ ಇದೆ, ಎಲ್ಲೂ ಸಿಗ್ಲಿಲ್ಲ ನನಗೆ. ನಿಮ್ದಿಲ್ವಾ ಬಾಕ್ಸು? ಹಿಂಗೆ ಮುಖ ಇಲ್ಲಿ ಕೊಡೋದಲ್ಲ, ಹಿಂಗ್ ತಲೆ ಹಿಂಗ್ ಬಗ್ಗಿಸ್ಕೊಂಡು ಹತ್ಬೇಕು. ನಾನು ಹೋದ್ಸಲನು ಹೇಳ್ದೆ, ಹಂಗೆ ಮಾಡುತ್ತೆ. ಹಿಂಗ ಹಾಕೊಂಡು ಮುಖನ ಇಲ್ಲಿ ಕೊಡುತ್ತೆ, ಕಿಟಕಿಗೆ ತಲೆನ ಬಗ್ಗಿಸ್ಬೇಕ. ಅದೇ ಕಾಣ್ತಾ ಇಲ್ವಾ? ಕಾಣ್ತದತ್ತು. ನಮ್ಮಮ್ಮ ಕಾರ್ ಹತ್ತಕ್ ಬಂದ್ರೆ ಭಯ ಆಗುತ್ತೆ ಗೈಸ್, ಎಲ್ಲಿ ಡೋರಿಗೆ ಒಡ್ಕೊಂಡ್ ಬಿಡ್ತಾರೆ ಅಂತ. ಈಗ ಬೇರೆ ಕಣ್ಣು ಸೆನ್ಸಿಟಿವಾ, ನನಗೆ ಟಕ 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 ಅಂತ ಇರುತ್ತೆ ನಿಜವಾಗ್ಲೂ. ನಮ್ಮಮ್ಮ ಹತ್ತುವಾಗ್ಲೆಲ್ಲ ಹಂಗೆ ಭಯ ಆಗತ್ತೆ. ಮಾರ್ಗದಿಂದ ಹೋಗುತ್ತದೆ. ಧನ್ಯವಾದಗಳು. 7:15 ಈ ಸಲ ಸ್ಕೂಲ್ನ ತಪ್ಪಿಸ್ಬಾರ್ದು ಅಂದ್ಬಿಟ್ಟು ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ದೀನಿ ಗೈಸ್. ನಮ್ಮ ಚಿಂಟು ವಾಪಸ್ ಹೋಗೋಣ ಅಂತಿದ್ದ, ಅಷ್ಟರಲ್ಲಿ ಬಸ್ ಬಂದೇ ಬಿಡ್ತು. ಕದಂಬ, ಇದು ಗೋವಾ ಬಸ್ಸು. ಆಸ್ ಯೂಶುವಲ್ ನಮ್ಮ ಅಪ್ಪ ಅಮ್ಮಂಗೆ ಕಳ್ಸೋಕೆ ಇಷ್ಟ ಇಲ್ಲ. ಇವತ್ತೊಂದಿನ ಇರಿ, ನಾಳೆ ಹೋಗಿವ್ರಂತೆ ಅಂತ. ನಾನು ನಾಳೆ ಎಂಥದ್ದು, ನಾಳೆ ವೆಜ್ಜು ಇದ್ರು ಒಂದೇ ಬಿಟ್ಟರು ಒಂದೇ ಅಂತ ನಾನು ಸುಮ್ಮನೆ ಹಾಗೆ ತಮಾಷೆ ಮಾಡಿಕೊಂಡು, ಇಲ್ಲ ಹೋಗಲೇಬೇಕು, ನೆಕ್ಸ್ಟ್ ಯಾವಾಗಲಾದ್ರು ರಜೆ ಸಿಕ್ಕಿದ್ರೆ ಬಂದ್ರಾಯ್ತು, ಇವಾಗ ಹೊರಡ್ತೀವಿ ಅಂತ ಹೇಳಿ ಹೊರಟ್ಬಿಟ್ಟು ಬಂದಿರೋದು. ಪಿಲ್ಲೋ ತಗೊಂಡಾರ ಕೆಂಪುದು. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬು ಮಾಡ್ಕೋತೀರಾ ಅಲ್ವಾ ಗೈಸ್? ಹೋಗಿ ನೀವು ಹೋಗ್ರಮ್ಮ. ಹೋಗಿ ನೀವು ಹೋಗಿ.
ನಮ್ಮ ಅಪ್ಪ ಎಲ್ಲಿ ನೋಡ್ತಾ ಇದ್ರು ಕಿರ್ಚಾಕೊಂಡು ಅಪ್ಪಾಜಿ ಅಪ್ಪಾಜಿ ಅಂತೂ ಇಂತೂ ಬಸ್ ಹೊರಟೇ ಬಿಡ್ತು ಗೈಸ್. ಅದೇ ಬೇಜಾರಲ್ಲಿ ಅಂಕೋಲಾನು ರೀಚ್ ಆದ್ವು. ಆಕ್ಚುಲಿ ಸಿಡ್ಲು ಗುಡುಗು ಮಳೆ ಎಲ್ಲ ಜಾಸ್ತಿನೇ ಇತ್ತು, ಬಟ್ ನಾವು ಬರೋ ಟೈಮಲ್ಲಿ ಕಮ್ಮಿ ಆಗಿತ್ತು. ನೋಡಿದ್ರೆ ಒಂದು ಆಟೋನೂ ಇಲ್ಲ, ಯಾರು ಜನಗಳು ಇಲ್ಲ ಗೈಸ್. ನಿರ್ಜನ ಪ್ರದೇಶ ಆಗಿದೆ ನೋಡಿ. 4 ಗಂಟೆ ಬೆಳಗಿನ ಜಾವ ಗೈಸ್, ಮಧ್ಯರಾತ್ರಿ ಅಂತಾನೂ ಹೇಳ್ಬೋದು. ಭಯ ಆಗ್ತಾ ಇದೆಯಾ ನಿಮ್ಗೆ? ನನಗೇನ್ ಭಯ ಆಗ್ತಾ ಇಲ್ಲ ಗೈಸ್. ನಾನು ಬದುಕಿದ್ರೆ ನಾಳೆ ಸಿಗ್ತೀನಿ, ಸುಮ್ನಿರಿ ಆಯ್ತಾ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್, ಸಿ ಯು ಸೂನ್.